ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ BM. ಪಾವಗಡ ತಾಲೂಕು ರೈತ ಉತ್ಪಾದಕರ ಕಂಪನಿ ನಿಯಮಿತ ಪಾವಗಡ ತಾಲೂಕು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ CEO ಆಗಿ ಕಳೆದ 6 ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2022-23ನೇ ಸಾಲಲ್ಲಿ ನಮ್ಮ FPO ಬಿಸ್ನೆಸ್ ಬಂದ್ಬಿಟ್ಟು ಔಟ್ಪುಟ್ ಬಿಸ್ನೆಸ್ಸು ಮತ್ತು ಇನ್ಪುಟ್ ಬಿಸ್ನೆಸ್ಸು ಬರೀ 6 ಲಕ್ಷ ಇತ್ತು. 2023 ಮತ್ತು 24ನೇ ಸಾಲಿಗೆ 10 ಲಕ್ಷ ನಾವು ಟರ್ನ್ಓವರ್ ಮಾಡಿದ್ವಿ. ಆಮೇಲೆ ಆಕ್ಸಿಲೇಟರ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಬಾರ್ಡ್ ಕಡೆಯಿಂದ ನಮಗೆ ಸಹಯೋಗದಿಂದ ಕೃಷಿ ಕಲ್ಪ ಫೌಂಡೇಶನ್ ಸಹಯೋಗದಿಂದ ನಮಗೆ ಔಟ್ಪುಟ್ ಬಿಸ್ನೆಸ್ ಮಾಡೋದಕ್ಕೆ ಸುಮಾರಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ಕೃಷಿ ಕಲ್ಪ ಫೌಂಡೇಶನ್ನ ಸಿಬ್ಬಂದಿ ವರ್ಗದವರು ನಮ್ಮ FPOಗೆ ಭೇಟಿ ನೀಡಿ ನಮ್ಮ ಡೈರೆಕ್ಟರ್ಸ್ ಜೊತೆಗೆ ಮಾತಾಡಿಬಿಟ್ಟು ಔಟ್ಪುಟ್ ಬಿಸ್ನೆಸ್ಸು ಇನ್ನೂ ಹೆಚ್ಚಿನದಾಗಿ ಮಾಡೋದಕ್ಕೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ರೈತರಿಗೆ ಬೆಳೆದಿರ್ತಕ್ಕಂತಹ ಒಂದು ಉತ್ಪನ್ನಗಳಿಗೆ ಉತ್ತಮವಾದ ಒಂದು ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸೋಕ್ಕೋಸ್ಕರ ನಮ್ಮ ಹತ್ರ ಚರ್ಚೆ ಮಾಡಿಬಿಟ್ಟು ಸುಮಾರಷ್ಟು ಕಲಿಕಾ ಪ್ರವಾಸಗಳನ್ನ ಟ್ರೈನಿಂಗ್ಸ್ನ ನಮಗೆ ಕೊಟ್ಟಿದ್ದಾರೆ. ಅದ್ರ ಮೂಲಕ ನಾವು 2024 ಮತ್ತು 25ನೇ ಸಾಲಿನಲ್ಲಿ 64 ಲಕ್ಷದಷ್ಟು ನಾವು ಔಟ್ಪುಟ್ ಬಿಸ್ನೆಸ್ನ ಮಾಡಿದ್ವಿ. 8 ಲಕ್ಷ ಇನ್ಪುಟ್ ಬಿಸ್ನೆಸ್ ಮಾಡಿದ್ವಿ. ಟೋಟಲ್ ಆಗಿ ಹೇಳ್ಬೇಕಾದ್ರೆ 72 ಲಕ್ಷ ರೂಪಾಯಿಯಷ್ಟು ನಾವು ಟರ್ನ್ಓವರ್ನ ನಾವು 2024-25ನೇ ಸಾಲಲ್ಲಿ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ತೊಗರಿ ಮತ್ತು ದಾಳಿಂಬೆ ಹಾಗೂ ಶೇಂಗಾ ಬೀಜದ ಒಂದು ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಿ ನಾವು ನಮ್ಮ ಷೇರುದಾರರಿಗೆ ಮತ್ತು ರೈತರಿಗೆ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಕೃಷಿ ಕಲ್ಪ ಫೌಂಡೇಶನ್ ಸಿಬ್ಬಂದಿ ವರ್ಗದವರು ಮತ್ತು ನಬಾರ್ಡ್ DDM ಆಗಿರ್ತಕ್ಕಂಥ ಶ್ರೀಮತಿ ಕೀರ್ತಿ ಪ್ರಭಾ ಮೇಡಮ್ ಅವರು ಕೂಡ ನಾವು ಈ ಮೂಲಕ ನಾವೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ದಾನ್ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಈ ಒಂದು FPO ಅನ್ನೋದು ನಮಗೆ ಸ್ಯಾಂಕ್ಷನ್ ಆಗಿತ್ತು. 2017 ಇಸ್ವಿಯಲ್ಲಿ ನಮಗೆ ನಬಾರ್ಡ್ ಕಡೆಯಿಂದ ಈ ಬಂದಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಬಂದಿರ್ತಕ್ಕಂಥ ಈ FPO 2017ರಿಂದ 2018-19ನೇ ಸಾಲವರೆಗೂ ಯಾವುದೇ ರೀತಿಯಲ್ಲಿ ಬಿಸ್ನೆಸ್ನ ಮಾಡಿರಲಿಲ್ಲ. ಈ ಕೃಷಿ ಕಲ್ಪ ಫೌಂಡೇಶನ್ ಮತ್ತು ನಬಾರ್ಡ್ ಸಹಯೋಗದೊಂದಿಗೆ ನಮಗೆ ಇಷ್ಟೊಂದು ವ್ಯಾಪಾರ ನಡೆಸೋದಕ್ಕೆ ಅನುಕೂಲ ಆಯಿತು. ಮತ್ತು ನಮ್ಮಲ್ಲಿ ವ್ಯಾಪಾರ ಮಾಡೋದಕ್ಕೆ ಆತ್ಮವಿಶ್ವಾಸವನ್ನು ಅವರು ಬೆಳೆಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಒಳ್ಳೊಳ್ಳೆ ಬಯರ್ಸ್ನ ಹುಡ್ಕೊಂಡ್ಬಿಟ್ಟು ನಮ್ಮ ಒಂದು ರೈತರಿಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸ್ಬಿಟ್ಟು ಉತ್ತಮವಾದ ಮಾರುಕಟ್ಟೆ ಬೆಲೆಯನ್ನು ಒದಗಿಸ್ಕೊಳ್ಳೋಕ್ಕೆ ನಾವು ಈ ಮೂಲಕ ನಾವು ಹೆಲ್ಪ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ನಮಗೆ. ಇದಕ್ಕೆ ಈ ಒಂದು ಎಲ್ಲ ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ